ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತಂದರೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಅಷ್ಟೇ, ಸಬ್ಸ್ಕ್ರೈಬ್ ಅಂತ ಯಾರೂ ಮಾಡ್ತಾ ಇಲ್ಲ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಪಾಸ್ತಾ ಮಾಡ್ತಾ ಇದ್ದೀನಿ. ಪಾಸ್ತಾ ಅಂದರೆ ಟೇಸ್ಟಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಸಿಂಪಲ್ ಆಗಿ ಬೇಗ ಮಾಡ್ಕೊಳ್ಬೋದು. ಒಂದು 10 ನಿಮಿಷ 1/4 ಗಂಟೆ ಒಳಗಡೆ ಎಲ್ಲ ಬೇಗ ಆಗೋಗುತ್ತೆ. ಆ ಥರ ಹೆಂಗೆ ಎಲ್ರಿಗೂ ಪಾಸ್ತಾ ಅಂದರೆ ಎಲ್ರಿಗೂ ತುಂಬ ಇಷ್ಟನೇ. ಆದರೆ ಈ ರೀತಿ ಮಾಡ್ಕೊಂಡ್ರಷ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆ ಥರ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಪಾಸ್ತಾ ತೊಗೊಂಡಿದ್ದೀನಿ, ಒಂದು 400 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆದರೆ ಏನೇನು ಬೇಕೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ. ಈಗ ಪಾಸ್ತಾ 400 ಗ್ರಾಮ್ ತೊಗೊಂಡಿದ್ದೀನಿ. ಇದೇ ಪಾಸ್ತಾ ಅಂತ ಏನಿಲ್ಲ, ನಿಮಗೆ ಉದ್ದ ಕಡ್ಡಿ ಥರ ಬರುತ್ತೆ, ಆ ಥರದ್ದು ಯಾವ ಥರ ಪಾಸ್ತಾ ಬೇಕಾದರೂ ತೊಗೊಳ್ಳಿ. ಅರ್ಧ ಸ್ಪೂನ್ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸ್ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 1.5 ಸ್ಪೂನ್ ಅಷ್ಟು. ಜೊತೆಗೆ ಒಂದು 2 ಟೊಮೊಟೊ, ಸಣ್ಣದಾಗಿರೋ 2 ಟೊಮೊಟೊ, ಮೀಡಿಯಮ್ ಸೈಜ್ದು 2 ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಹಂಗೆ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಅಷ್ಟು ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ ನಾನು. ಆಮೇಲೆ ಜೊತೆಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಅಂದರೆ ಈಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಎಷ್ಟು ಬೇಕಷ್ಟು ಖಾರ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೀವು. ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈಗ ನಾನೊಂದು ಬೌಲಲ್ಲಿ ಪಾಸ್ತಾ ಎಷ್ಟು ತೊಗೊಂಡಿದ್ದೀನಿ ಅದರಲ್ಲಿ ಒಂದು 3ರಿಂದ 4 ಬೌಲಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೀಯಾಗಿ ಬೇಯಬೇಕು ಪಾಸ್ತಾ. ಕುದಿಯೋಕ್ಕೆ ಚೆನ್ನಾಗಿ ಕುದಿಬೇಕು, ನೀರು ಚೆನ್ನಾಗಿ ಕುದಿಯೋವರೆಗೂ ಹಾಕ್ಬಾರ್ದು. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಎಣ್ಣೆ ಹಾಕೋದು ಅಂತಂದರೆ ಬಿಡಿಯಾಗಿರಬೇಕು ಪಾಸ್ತಾ ಅಂತ. ಈಗ ಪಾಸ್ತಾ ಬೇಯಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಪಾಸ್ತಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಮಾತ್ರ ಹಾಕೊಳ್ತೀನಿ ನಾನು. ಇವಾಗ ನೀರಿಗೆ ಹಾಕೊಂಡ್ಬಿಟ್ಟಿರ್ತೀನಿ, ಪಾಸ್ತಕ್ಕೆ ಉಪ್ಪು ಹಾಕೊಳ್ತೀನಿ. ಜೊತೆಗೆ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಂದು ಕಡೆ ಒಗ್ಗರಣೆಗೆ ಅಂತ. ಏನಂತಂದರೆ ಪಾಸ್ತಕ್ಕೆ ಎಷ್ಟು ಅಂತಂದರೆ ನೀಟಾಗಿ ಅದು ಫ್ರೀಯಾಗಿ ಬೇಯಬೇಕಲ್ಲ ಅಂತ ಹೇಳಿ ನೀಟಾಗಿ ಆ ಥರ ಒಂದು ಅಗಲ ಪಾತ್ರೆ ತೊಗೊಂಡು ನೀರು ಕಾಯಕ್ಕೆ ಇಟ್ಕೊಂಡಿರೋದು. ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು, ಏನಾಗಲ್ಲ, ನಿಧಾನವಾಗಿ ಬೇಯಬೇಕವು. 10 ನಿಮಿಷ ಸಾಕು, ಪಾಸ್ತಾ ಹಾಕೊಂಡು 10 ನಿಮಿಷ ಸಾಕು ಅದು ಬೇಯೋದಕ್ಕೆ. ಅಂದರೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗೂ ಇರುತ್ತೆ. ನೋಡ್ಕೊಂಡು ಒಂದ್ಸಲ ನೀವು ಮಾಡ್ಕೊಂಡು ನೋಡಿ, ಎಲ್ಲರೂ ಇಷ್ಟಪಟ್ಟು ಮತ್ತೆ ಮಾಡ್ಕೊತಾನೆ ಇರ್ತೀರ. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳೋರು ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಈಗ ನಾನು ನೀರು ಚೆನ್ನಾಗಿ ಕುದೀತಾ ಐತೆ. ಇವಾಗ ನಾನು ಇದಕ್ಕೆ ಪಾಸ್ತಾ ಇಟ್ಕೊಂಡಿದ್ನಲ್ಲ, ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಟೈಮ್ ನೋಡ್ಕೊಂಡೇ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಕರೆಕ್ಟಾಗಿ 10 ನಿಮಿಷ ಕರೆಕ್ಟಾಗಿ ಬೇಯುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಕಾದೈತೆ, ಅದರೊಳಗಡೆ ಈಗ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಪಾಸ್ತಾ. 2 ಕಡೆನೂ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ 1/4 ಗಂಟೆನೇ ಸಾಕು. ಒಂದು 1/4 ಗಂಟೆಲೆಲ್ಲ ಬೇಗ ಆಗುತ್ತೆ. ನೋಡಿ ಈ ಥರ ಹಿಂಗೆ ನೀರೊಳಗಡೆ ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಅವು ಕಚ್ಕೊಂಡ್ಬಿಟ್ಟಿರುತ್ತೆ. ಚೆನ್ನಾಗಿ ನೀಟಾಗಿ ಎಲ್ಲ ತಿರುಗಿಸ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ. ಇದೇ ಪಾಸ್ತಾ ಅಂತಲೇ ಏನಿಲ್ಲ, ಯಾವ್ದು ಬೇಕಾದರೂ ಪಾಸ್ತಾಗಳು ಹಾಕ್ಕೊಂಡೇ ಮಾಡ್ಬೋದು. ಇದೇ ಏನೇನು ಹಾಕ್ಕೊಂಡಿರ್ತೀವಿ ಇದೇ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡೇ ಮಾಡ್ಬೋದು. ಚೆನ್ನಾಗಿರುತ್ತೆ. ಅಂದರೆ ಎಲ್ಲರೂ ಅಂತೂ ಇಷ್ಟಪಟ್ಟರು ತಿನ್ನೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಿಂಪಲ್ ಆಗೂ ಇರುತ್ತೆ, ಏನು ಓವರ್ ಆಗೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇದು ಪಾಸ್ತಾ ಅಂತೂ. ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅಂತೂ ನೀಟಾಗಿ ಕಲರು ಚೇಂಜ್ ಆಗೋವರೆಗೂ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ, 1.5 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಅಷ್ಟನ್ನು ಚೆನ್ನಾಗಿ ಹಾಕ್ಕೊಂಡು ತಿರುಗಿಸ್ಕೊಳ್ತೀನಿ. ಅದು ಘಮ ಬರಬೇಕು, ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆನಲ್ಲೇ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದ್ರೊಳಗಡೆ ಇವಾಗ ನಾವೀಗ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿರ್ತೀವೋ ಇವಾಗ ಎಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ ಬಿಟ್ಕೊಳ್ಳೋವರೆಗೂ ಹಾಕಬಾರ್ದು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಪ್ಯೂರಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು, ಟೊಮೊಟೊ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ. ಅದನ್ನು ಅದರೊಳಗಡೆ ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು.
ಏನಂದರೆ ಹಸಿ ಸ್ಮೆಲ್ ಬರಬಾರ್ದು. ಚೆನ್ನಾಗಿ ಫ್ರೈ ಆದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕಬೇಕು, ಅವಾಗೇ ಕರೆಕ್ಟಾಗಿ ಬರೋದು. ಸ್ವಲ್ಪ ಸಾಸ್ ತೊಗೊಂಡಿದ್ದೀನಿ ನಾನು, ಹಾಕಿರೋದು ಸ್ವಲ್ಪನೇ ಹಾಕಿರೋದು, ಜಾಸ್ತಿ ಹಾಕಿಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ. ನೀವಿನ್ನ ಬೇಕು ಅನ್ನೋರು ಜಾಸ್ತಿನೇ, ಇಷ್ಟಪಡೋರು ಜಾಸ್ತಿನೇ ಹಾಕೊಳ್ಳಿ. ಯಾಕಂದ್ರೆ ನಾನು ಇಷ್ಟ ಹಾಕಿರೋದು ಕರೆಕ್ಟಾಗೈತೆ. ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈಗ ಏನೇನು ಇಂಗ್ರೀಡಿಯೆಂಟ್ಸು, ಧನ್ಯ ಪೌಡ್ರು, ಪಾಸ್ತಾ ಮಸಾಲ ಪೌಡ್ರು, ಮತ್ತು ಮೆಣಸಿನ್ಕಾಯಿ ಪೌಡ್ರು, ಅರಿಶಿನ ಪೌಡ್ರು ಎಲ್ಲ ಇದ್ರೊಳಗಡೆನೆ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ. ಏನಂದರೆ ಫಸ್ಟೇ ಉಪ್ಪು ಬೇಯೋದಕ್ಕೂ ಪಾಸ್ತಾ ಬೇಯೋಕ್ಕೂ ಹಾಕಿರ್ತೀನಲ್ವ, ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ಒಗ್ಗರಣೆಗೆ. ಇವಾಗ ಏನಂದರೆ ಮೀಡಿಯಮ್ಮಾಗಿ ಹಾಕಿದ್ದೀನಿ ನಾನು, ಅಲ್ಲೂ ಹಾಕಿದ್ದೀನಲ್ಲ ಇಲ್ಲೂ ಹಾಕಿ, ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಾಗೋಗುತ್ತೆ ಅಂತ ಮೀಡಿಯಮ್ಮಾಗಿ ಹಾಕಿದ್ದೀನಿ. ಇಷ್ಟು ಉಪ್ಪು ಕರೆಕ್ಟಾಗಿದೆ. ಅದಕ್ಕೆ ನಾನು ತೊಗೊಂಡಿರೋದು 400 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಲ್ಲ, ಅಷ್ಟಕ್ಕೆ ಇಷ್ಟು ಕರೆಕ್ಟಾಗೈತೆ. ಇಷ್ಟು ಸಾಕು. ಇವಾಗ ನೋಡಿ ಪಾಸ್ತಾ ಚೆನ್ನಾಗಿ ಕುದೀತೈತೆ, 10 ನಿಮಿಷ ಆಗೈತೆ, ಬೆಂದಿರುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಬೆಂದಿರಬೇಕು. ಏನಂದರೆ ಇನ್ನೂ ಜಾಸ್ತಿ ಬೆಂದುಬಿಟ್ರೆ ಎಲ್ಲ ಒಡೆದೋಗಿ ಕದ್ರೋಗುತ್ತೆ. ಈಗ ನೀಟಾಗಿ ಅದು ಕಾಣೋ ಥರ ಇರಬೇಕು ಪಾಸ್ತಾ, ನೀಟಾಗಿ ಆ ರೀತಿ ಬರಬೇಕು ಅಂದರೆ ಎಷ್ಟು ನಿಮಿಷ ಅಂದರೆ 10 ನಿಮಿಷ ಬೇಯಿಸ್ಬೇಕು. ಯಾಕಂದರೆ ನೀಟಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಏನಂದರೆ ನೀವು ಟೈಮಿನ ನೋಡ್ಕೊಳ್ಳಿ, ಅಂದರೆ ಅದನ್ನ ಇಟ್ಬಿಟ್ಟು ಮರೆಯೋ ಆಗಿಲ್ಲ, ಕರೆಕ್ಟಾಗಿ ನೋಡ್ಕೊಂಡೇ ಮಾಡಬೇಕು. ನೋಡಿ ಈ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ 2 ಹೋಳು ಆಗಬೇಕು. ಇಟ್ಕೊಂಡಾಗ ಅಂದರೆ ಅದು ನೀಟಾಗಿ ಕೈಯಲ್ಲಿ ನಾವು ಇದು ಮಾಡಿದಾಗ ಆಗಬೇಕು ಅಷ್ಟೇ. ಅಂದರೆ ಎಲ್ಲ ನೀಟಾಗಿ ಕದ್ರೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ. ನಿಮಗೆ ಗೊತ್ತಾಗುತ್ತೆ, ಹದವಾಗಿ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಎಣ್ಣೆನೂ ಚೆನ್ನಾಗಿ ಬೆಂದಿದೆ, ಇದು ಒಗ್ಗರಣೆ ಬೆಂದಿದೆ. ಈಗ ಇದು ನೋಡಿ ಈ ರೀತಿ ನಾನು ಒಂದು ಸ್ವಲ್ಪ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು, ಕುಡಿಯೋ ನೀರು ಇರುತ್ತಲ್ಲ ಅದನ್ನು ತಣ್ಣೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡು ತಣ್ಣಗೆ ಮಾಡಿಬಿಟ್ಟು ಒಂದು ತಟ್ಟೆನಲ್ಲಿ ಆರಕ್ಕಿಡಬೇಕು. ಈ ರೀತಿ ನೋಡಿ ಎಷ್ಟು ರೀತಿ ಬಿಡಿ ಬಿಡಿ ಆಗೈತೆ ಅಂತಂದರೆ ಇದೇ ಥರ ಬಿಡಿ ಬಿಡಿ ಬರಬೇಕು. ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರಂತೂ ಎಲ್ಲ ಕದ್ರೋಗಿರುತ್ತೆ, ಎಲ್ಲ ಓಳಾಗೋಗಿರುತ್ತೆ, ಅದು ನೀಟಾಗಿ ಎಲ್ಬೋ ಶೇಪ್ ಇರೋದೇ ಇಲ್ಲ. ಅದಕ್ಕೆ ನೀವು ನೋಡ್ಕೊಂಡೇ ಮಾಡ್ಕೊಳ್ಬೇಕು. ನೀವು ಯಾವತ್ತಿದ್ರೂ ಅದನ್ನ ಇಟ್ಬಿಟ್ಟು ಮರ್ತ್ಬಿಟ್ರೆ ಅಂತೂ ಬೇಗ ಕದ್ರೋಗ್ಬಿಡುತ್ತೆ. ಅವನ್ನ ಅದ್ರ ಕಡೆ ಒಂದು ಗಮನ ಇಟ್ಟೇ ಇರಬೇಕು. ಅದು ಇಟ್ಟಿದ್ರೇ ಸರಿ ಕರೆಕ್ಟಾಗಿ ಬರೋದು. ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಏನಂತಂದರೆ ಇಷ್ಟು ಕರೆಕ್ಟಾಗಿ ಬಂದಿದೆ. ಇದು ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡ್ರಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಸಂಜೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಸಾಟರ್ಡೆ ಹೊತ್ತು ಮಕ್ಕಳಿಗೆ 1 ಟೈಮ್ ಇರುತ್ತಲ್ಲ, ಲಂಚ್ ಬಾಕ್ಸ್ಗಾದ್ರೂ ಮಾಡಿ 1 ಟೈಮ್ಗೆ ಹಾಕಿ ಕಳಿಸ್ಬೋದು. ನಮ್ಮ ಮನೇಲಂತೂ ಮಕ್ಕಳು ಸಾಟರ್ಡೆ ಟೈಮಿ ಸ್ಕೂಲ್ಗೆ ಅಂತಲೇ ಕೇಳಿಬಿಟ್ಟೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಸಂಜೆ ಟೈಮ್ ಆದರೂ ಮಾಡ್ಕೊಂಡು, ಈಗ ಸ್ನ್ಯಾಕ್ಸ್ ಈಗ ಏನಾದರೂ ಬೇಗ ಊಟ ಮಾಡಿದ್ದಾಗ ಈ ರೀತಿ ಒಂದು ಪಾಸ್ತಾ, ಅಂದರೆ ಈಗ ಮ್ಯಾಗಿ ಮಾಡ್ಕೊಂಡು ತಿಂತಾರಲ್ಲ ಆ ಥರ, ಅದ್ರ ಬದಲು ಇದೇ ಥರ ಪಾಸ್ತಾನೇ ಮನೆಯಲ್ಲೇ ಮಾಡ್ಕೊಂಡೆ ತಿನ್ಬೋದು. ಈಗ ಹೊರ್ಗಡೆ ಎಲ್ಲ ಗೋಬಿ ಅದು ಇದು ಅಂತ ಕೇಳ್ತಾರೆ, ಅದ್ರ ಬದಲು ಇದನ್ನೇ ಮಾಡ್ಕೊಂಡೆ ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟಪಟ್ಟು ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಮಾಡ್ಕೊಳ್ಬೋದು. ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ನೋಡಿ ಒಂದು ಚೂರು ಒಡೆದಿಲ್ಲ, ಅವು ಓಳು ಆಗಿಲ್ಲ, ಕರೆಕ್ಟಾಗಿ ಬಂದೈತೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಂದರೆ ಕರೆಕ್ಟಾಗಿದೆ. ಎಣ್ಣೆನೂ ಕರೆಕ್ಟಾಗಿದೆ. ನಿಮ್ಗಿನ್ನ ಎಣ್ಣೆ ಕಡಿಮೆ ಬೇಕು ಅನ್ನೋರು ಕಡಿಮೆ ಮಾಡ್ಕೊಳ್ಳಿ. ಇದೇ ಇಂಗ್ರೀಡಿಯೆಂಟ್ಸ್ ಇನ್ನು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮಾಡ್ಕೊಳ್ಳೋರು ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನೋ ಅದೇ ಇಂಗ್ರೀಡಿಯೆಂಟ್ಸ್ನೇ ಅಲ್ಲಿ ಇನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು, ಎಕ್ಸ್ಟ್ರಾ ಮಾಡ್ಕೊಳ್ಬೋದು ನೀವು. ಅಂದರೆ ಚೆನ್ನಾಗೂ ಇರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ನೋಡಿದ್ರೆ ನೀವೇ ಮತ್ತೆ ಮತ್ತೆ ಮಾಡ್ಕೊಳ್ತಾನೆ ಇರ್ತೀರಾ. ಒಂದ್ಸಲ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.